ಬೆಂಗಳೂರಿನಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆ ಎಂದು ವಾದ ಮಂಡಿಸಿದ್ದಾರೆ. ಇಷ್ಟು ದಿನ ಇಲ್ಲದೆ ಇರೋ ಸಾಕ್ಷಿ ಈಗ ಬಂದಿದೆ ಅಂತೇಳಿ ದರ್ಶನ್ ಪರ ವಕೀಲರು ಮಾತನಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದೀಗ ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತ ವಾದ ಮಂಡಿಸಿದ್ದಾರೆ. ಇಷ್ಟು ದಿನ ಇಲ್ಲದೆ ಇರೋ ಸಾಕ್ಷಿಯನ್ನ ಕೋರ್ಟ್ ಮುಂದೆ ಇದೀಗ ಮಂಡಿಸಿದ್ದಾರೆ. ಬೆಂಗಳೂರಿನಲ್ಲಿ ದರ್ಶನ್ ಪರ ವಕೀಲ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಸ್ಟಡಿ ಮುಗಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. A2, A9, A10 ಮತ್ತು A14ಗೆ 4 ದಿನ ಕಸ್ಟಡಿಗೆ ಮನವಿ ಮಾಡಿದ್ರು. 4 ದಿನ ಕಸ್ಟಡಿ ಕೇಳಿದ್ರು. ಆದರೆ ಕೋರ್ಟ್ 2 ದಿನ ನೀಡಿ ಆದೇಶಿಸಿದೆ. ಎರಡನೇ ಆರೋಪಿ ದರ್ಶನ್ ಪರ ವಕೀಲ ಅನಿಲ್ ಬಾಬು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ದಿನ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕು. ನಾಳೆ ಸಾಯಂಕಾಲ 5 ಗಂಟೆ ಒಳಗೆ ಮತ್ತೆ ಇವ್ರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ನ್ಯಾಯಾಲಯ ಪ್ರತಿವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಈ 4 ಜನ ಆರೋಪಿತರನ್ನ ಅಂದರೆ ಆರೋಪಿ 2, 4, 9 ಹಾಗೂ 2, 9, 10, 14 ಆರೋಪಿಗಳಿಗೆ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆ ನೀಡಿದ್ದಾರೆ. ಸರ್, ಈಗ ಜೆಸಿಗೆ ಕೊಟ್ಟಿರ್ತಕ್ಕಂಥ ಆರೋಪಿಗಳ ಸಂಖ್ಯೆ ಎಷ್ಟು? ನೋಡಿ, ಈ 4 ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ನೀಡಿದ್ದಾರೆ. ಇನ್ನು ಉಳಿದಂತೆ ಒಂದು ಬಹಳ ಅಚ್ಚರಿಯ ಸಂಗತಿ ಏನಂದ್ರೆ, ಇವತ್ತು ಅಭಿಯೋಜನೆಯವರು ಯಾವ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ಈ ಪ್ರಕರಣದಲ್ಲಿ ನಮಗೆ ದೊರಕಿದ್ದಾರೆ ಅನ್ನೋ ಒಂದು ವಾದವನ್ನು ಮಂಡಿಸಿದ್ದಾರೆ. ಅದು ಕಾದ್ ನೋಡಬೇಕಾಗಿದೆ. ನಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನಂದ್ರೆ, ಸೃಷ್ಟಿ ಮಾಡೋ ಎಲ್ಲ ಒಂದು ಅವಕಾಶಗಳು ಅಭಿಯೋಜನೆಗೆ ಇದೆ ಅನ್ನೋದು ನಮ್ಮ ವಾದ ಆಗಿತ್ತು. ಹಾಗಾಗಿ ಎಲ್ಲ ಪ್ರತಿವಾದಗಳನ್ನು ಮೊನ್ನೆ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಈ 4 ಜನ ಆರೋಪಿತರನ್ನು ನೀಡಿದ್ದಾರೆ. ಪೊಲೀಸ್ ಅಭಿರಕ್ಷೆ ಮುಗಿದ ನಂತರ ಅಂತಿಮ ರಿಮಾಂಡ್ ಅರ್ಜಿಯನ್ನು ಪರಿಶೀಲಿಸಿ ಜಾಮೀನು ಅರ್ಜಿಯನ್ನು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸುತ್ತದೆ. ಈಗ ಬಹಳ ಆಶ್ಚರ್ಯಕರವಾಗಿ ಈಗ ಏನು ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು, ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು. ಎರಡನೇದು, ಈ 37 ಲಕ್ಷ ರೂಪಾಯಿ ಹಣ ಏನು ದೊರಕಿದೆ ಅಂತ ಹೇಳ್ತಿದ್ದಾರೆ. ಆ ಹಣ ಎಲ್ಲಿಂದ ಬಂತು, ಅದರ ಬಗ್ಗೆ ಒಂದು ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದು ಅಭಿಯೋಜನೆಯ ವಾದ ಆಗಿದೆ. ಇದಕ್ಕೆ ನಮ್ಮ ತಕರಾರು ಏನಾಗಿತ್ತು ಅಂದರೆ, ನಮಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ರಿಮೈಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೇ ಇದ್ದಲ್ಲಿ ಆ ರಿಮೈಂಡ್ ಅರ್ಜಿ ಊರ್ಜಿತ ಆಗೋದಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು. ಅದು ಮೊನ್ನೆ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೂ ನಾವು ಅವರ ಗಮನಕ್ಕೆ ತಂದಿದ್ದೀವಿ. ಆದರೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅದನ್ನು ಗಮನಕ್ಕೆ ತೆಗೆದುಕೊಂಡು ಅವರ ಆರ್ಡರ್ ಶೀಟ್ನ ಪ್ರತಿಯಲ್ಲಿ ಅದನ್ನು ನಮೂದಿಸಿದ್ದಾರೆ. ಈ ಒಂದು ವಿಚಾರವನ್ನು ನಾವು ಹೈಕೋರ್ಟ್ನಲ್ಲಿ ಕೂಡ ಪ್ರಶ್ನಿಸಲಿದ್ದೇವೆ. ಅಂದ್ರೆ ಈ ಪೂರ್ಕಾಯಸ್ಥ ವರ್ಸಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.